ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಮತ್ತು ವೀರಶೈವ ಧರ್ಮದ ಸಂಸ್ಕೃತಿ ಪ್ರಸಾರ ಕೇಂದ್ರ ಬೇಡಜಂಗಮ ಧರ್ಮಪೀಠ, ಈ ಸನಾತನ ಧರ್ಮವನ್ನು ಈ ರೀತಿಯಾಗಿ ಮನಬಂದಂತೆ ಅಪಪ್ರಚಾರವನ್ನು ಮಾಡಿ ಇನ್ನಿಲ್ಲದಂತೆ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ನಾವು ಈ ವೀರಶೈವ ಧರ್ಮದ ಪುನರುತ್ಥಾನ ಕೇಂದ್ರ ಅಂತಲೂ ಕೂಡ ಇದನ್ನು ನಾವು ಕರಿಬಹುದು. ಹೀಗಾಗಿ ಈ ಎಲ್ಲ ಹೆಸರುಗಳಿಂದ ಕರೆಯಲು ಯೋಗ್ಯವಾಗಿರತಕ್ಕಂಥ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಧರ್ಮ ಪ್ರವಚನವನ್ನು, ಸದ್ಬೋಧನೆಯನ್ನು, ನಮ್ಮ ವೀರಶೈವ ಧರ್ಮದ ಸನಾತನ ಇತಿಹಾಸವನ್ನು, ಒಟ್ಟಾರೆಯಾಗಿ ಈ ಪ್ರವಚನವನ್ನು ನಾವು ಈ ದಿವಸ ಈಗ ಆಲಿಸೋಣ. ಪ್ರತಿಯೊಬ್ಬರೂ ಮನಗೊಟ್ಟು ಕೇಳಿರಿ. ಇಂತಹ ಒಂದು ಸತ್ಯ ಸಂಗತಿಗಳು, ಸತ್ಯ ವಿಚಾರಗಳು, ಸತ್ಯ ಸಂಶೋಧನೆಗಳು, ಧರ್ಮದ ಬಗ್ಗೆ ಕರಾರುವಾಕ್ಯ ಆಗಿರತಕ್ಕಂಥ ವ್ಯಾಖ್ಯಾನಗಳು ನಿಮಗೆ ಸಿಗುವುದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಈಗ ನಿನ್ನೆ ನಾವು ರೇವಣಸಿದ್ಧರ ಬಗ್ಗೆ ಎಲ್ಲ ಸಂಗತಿಗಳನ್ನು, ರೇವಣಸಿದ್ಧರ ಜನನ, ಬಾಲ್ಯ, ಅವರ ಗುರುಗಳು ಯಾರು, ಅವರು ಎಲ್ಲಿ ವಿದ್ಯೆ ಕಲಿತರು ಅಂತಕ್ಕಂಥದ್ದು ಕೆಲವೊಂದು ವಿಷಯಗಳು ನಾನು ಹಿಂದೆ ಹೇಳಿದ್ದೆ, ಅದಕ್ಕೋಸ್ಕರ ಹೇಳಲಿಲ್ಲ. ಆದರೂ ಕೂಡ ಈಗ ಬೇಕಾದ್ರೆ ಸ್ವಲ್ಪ ರೇವಣಸಿದ್ಧರದು ಮುಗಿದೋಗಿದ್ದರೂ ಕೂಡ ಇನ್ನೊಂದು ಸ್ವಲ್ಪ ಹೇಳ್ತೇನೆ. ರೇವಣಸಿದ್ಧರದು ಅದು ಮುಗಿಸ್ಬಿಟ್ಟು ಮರಳುಸಿದ್ಧರ ವಿಷಯಕ್ಕೆ ಬರ್ತೀನಿ. ರೇವಣಸಿದ್ಧರು ಹುಟ್ಟಿದ್ದು ಶಿವಕವಿ ಮಲ್ಲಣ್ಣನ ಒಂದು ಪುರಾಣದಲ್ಲಿ, ಅದೇ ನದಿ ದಡದಲ್ಲಿ ಸಿಕ್ಕಿದ್ರು ಅಂತೇಳಿ, ಮತ್ತು ಅವ್ರನ್ನ ಮತ್ಸ್ಯೇಂದ್ರನಾಥ ಮತ್ತು ಗೋರಖನಾಥರು ಅಲ್ಲಿ ಒಂದು ಕುಡುವಕ್ಲಿಗರ ಮನೆಯಲ್ಲಿ ಬಿಟ್ಟು ಹೋದರು. ನಂತರ ಬಂದವರು ಗಿರಿನಾರ ಕರ್ಕೊಂಡು ಹೋದರು. ಗಿರಿನಾರ ಪ್ರಸಿದ್ಧ ಜೈನ ಕ್ಷೇತ್ರ. ಅಂದರೆ ಆಗಿನ ಕಾಲದಲ್ಲಿ ಜೈನ ಪ್ರತ್ಯೇಕ ಆಗಿರಲಿಲ್ಲ ಅನಿಸುತ್ತೆ. ಅಲ್ಲಿರ್ತಕ್ಕಂಥ ಆ ಕಥೆಯಲ್ಲಿ ಬರ್ತಕ್ಕಂಥ ಸಂಗತಿಗಳನ್ನು ನೋಡಿದರೆ ಜೈನ ಧರ್ಮ ಆಗಿನ್ನೂ ಸ್ವತಂತ್ರ ಆಗಿರಲಿಲ್ಲ. ಆಗಿನ್ನೂ ಮೂಲ ಸಿದ್ಧಮಲ್ಲಿನಾಥ ಲಿಂಗ ಇತ್ತು. ಆಗ ಇನ್ನು ಮೂಲ ಸಿದ್ಧಮಲ್ಲಿನಾಥ ಲಿಂಗ ಇತ್ತು. ಅದು ವೀರಶೈವರಿಗೂ ಜೈನ ಬೌದ್ಧರಿಗೂ ಎಲ್ಲರಿಗೂ ಕೂಡ ಒಂದು ಮೂಲ ಲಿಂಗವಾಗಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಗಿರಿನಾರ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಜೈನ ಕ್ಷೇತ್ರವಾದರೂ ಕೂಡ ಅಲ್ಲಿರ್ತಕ್ಕಂಥವು ಒಂದು ಮೂಲ ಸಿದ್ಧಮಲ್ಲಿನಾಥ ಲಿಂಗ, ಇನ್ನೊಂದು ದತ್ತಾತ್ರೇಯ ಲಿಂಗ ಅಲ್ಲಿದ್ದಾವೆ. ಈ ರೇವಣಸಿದ್ಧರು ಅಲ್ಲಿ ಎಲ್ಲ ರೀತಿಯ ಒಂದು ಭಾರತೀಯ ಎಲ್ಲ ಪರಂಪರೆಗಳ ಒಂದು ಧರ್ಮಗಳನ್ನು ಓದ್ತಾರೆ. ವಿಶೇಷವಾಗಿ ಅಲ್ಲಿ ಜೈನ ಲಾಕುಳ ಧರ್ಮವನ್ನು ತಿಳ್ಕೊತಾರೆ, ಅಹಿಂಸಾ ಧರ್ಮವನ್ನು ತಿಳ್ಕೊತಾರೆ. ಒಟ್ಟಾರೆಯಾಗಿ ಅವರ ಗುರು ಮತ್ಸ್ಯೇಂದ್ರನಾಥರು ಅಂತ ಆಗಿ, ಮತ್ತು ದತ್ತಗುರುಗಳು, ದತ್ತಮನಿಗಳು ಇರ್ತಾರೆ ಅಲ್ಲಿ. ದತ್ತಾತ್ರೇಯ ಲಿಂಗ ಕೂಡ ಅಲ್ಲಿದೆ. ಈಗಲೂ ಕೂಡ ಯಾರಾದರೂ ನೋಡ್ಬೋದು. ಅದು ಗುಜರಾತ್ ಜಿಲ್ಲೆಯಲ್ಲಿದೆ. ಹಾಗೆ ಗುಜರಾತು ಮತ್ತು ಮಧ್ಯಪ್ರದೇಶ ಇವೆಲ್ಲವೂ ಕೂಡ ಮೂಲ ಧರ್ಮದ ಕೇಂದ್ರಗಳಾಗಿದ್ದು, ಆ ಸಿದ್ಧಮಲ್ಲಿನಾಥ ಲಿಂಗ ಇವತ್ತು ವೀರಶೈವರ ಎಲ್ಲ ಪಂಚಪೀಠಗಳಲ್ಲೂ ಕೂಡ ಇದೆ ಅದು. ಮತ್ತು ಆ ಸಿದ್ಧವಟ ಕ್ಷೇತ್ರ, ಆ ಮಲ್ಲಿನಾಥ ಲಿಂಗ, ಮಲ್ಲಿನಾಥ ಬಸದಿ ಇವೆಲ್ಲವುಗಳನ್ನು ನಾವು ನೋಡಿದಾಗ ಶಾಂತಿನಾಥ ಬಸದಿ, ಸೋಮನಾಥ ಬಸದಿ, ಸೋಮೇಶ್ವರ ಲಿಂಗ ವೀರಶೈವ ರಂಭಾಪುರಿ ಪೀಠಕ್ಕೆ ಇರತಕ್ಕಂಥದ್ದು, ಸಿದ್ದೇಶ್ವರ ಲಿಂಗ ಉಜ್ಜಿನಿ ಮರಳು ಸಿದ್ದೇಶ್ವರ ಪೀಠಕ್ಕೆ ಇರತಕ್ಕಂಥದ್ದು, ಇವೆಲ್ಲ ನೋಡಿದರೆ ಇವೆಲ್ಲವೂ ಕೂಡ ಹಳೆಯ ಸಂಪ್ರದಾಯಗಳು ಅಂತಕ್ಕಂಥದ್ದು ಸಂಶೋಧಕರಿಗೆ ಮಾತ್ರ ಗೊತ್ತಾಗುತ್ತೆ. ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಅವ್ರು ಹಿಂಗೇ ತಿಳುವಳಿಕೆ ಇಲ್ದಲೇ ಬಸವಣ್ಣನಿಂದ ಈಚೆ ಬಂತು, ಲಿಂಗ ಇರಲಿಲ್ಲ, ನೀವು ಶೈವ ಧರ್ಮವನ್ನು ಸಿದ್ಧಾಂತ ಶಿಖಾಮಣಿಯಿಂದ ತಿಳ್ಕೊಂಡ್ರಿ, ಹಾಗೆ ಹೀಗೆ ಅವ್ರಿಗೆ ಹೆಂಗೆ ಬರುತ್ತೋ ಹಂಗೆ ಮಾತಾಡ್ತಿರ್ತಾರೆ. ಆದರೆ ಅವು ಯಾವೂ ಕೂಡ ಸತ್ಯವಲ್ಲ. ಸತ್ಯ ಇದು, ನಾನೇನು ಹೇಳ್ತಾ ಇದ್ದೀನಿ ಇದು ಸತ್ಯ, ಇದು ಪರಮ ಸತ್ಯ. ಸಿದ್ಧಮಲ್ಲಿನಾಥ ಲಿಂಗ ಗಿರಿನಾರ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನಿಜ, ದತ್ತಾತ್ರೇಯ ಲಿಂಗ ಇರತಕ್ಕಂಥದ್ದು ನಿಜ.
ಯಾಕಂತಂದರೆ ತ್ರಿಮೂರ್ತಿಗಳ ಸ್ವರೂಪನಾಗಿರ್ತಕ್ಕಂಥ ದತ್ತಗುರು ಇವತ್ತು ಗುರುಚರಿತ್ರೆ ಇತ್ಯಾದಿ ಪಾರಾಯಣಗಳು ಇವೆಲ್ಲವನ್ನು ನೋಡಿದಾಗ ತ್ರಿಮೂರ್ತಿಗಳು ಬಂದು ಅತ್ರಿ ಮುನಿ ಮತ್ತು ಅನಸೂಯ ದೇವಿಗೆ ಪವಾಡ ಪರೀಕ್ಷೆಯನ್ನು ಮಾಡಿದಾಗ ಅವೆಲ್ಲವನ್ನು ನೋಡಿದರೆ ನಮಗೆ ಪೂರ್ವ ಚರಿತ್ರೆ ಗೊತ್ತಾಗುತ್ತೆ. ಇಲ್ಲಿ ಕೇವಲ ಯಾವುದೋ ಒಂದು ಧರ್ಮ ಅಥವಾ ಮತದ ಉದ್ದೇಶ ಇಲ್ಲ. ಇಲ್ಲಿ ನಿಜವಾದ ಚರಿತ್ರೆ ಇತಿಹಾಸ ಗೊತ್ತಾಗಬೇಕು. ಯಾಕಂತಂದರೆ ಇವತ್ತಿನ ಕಾಲದಲ್ಲಿ ಯಾವುದೋ ಒಂದು 4 ವಚನ ಹಿಡ್ಕೊಂಬಿಟ್ಟು ಅದರಲ್ಲಿ ಏನೋ ಕಲ್ತ್ಕೊಳ್ಳೋಕೆ ಹೋಗ್ತಾರೆ. ಭಾರತದ ಸಮಗ್ರ ಇತಿಹಾಸ ಅದರಲ್ಲಿ ಸಿಗೋದಿಲ್ಲ. ಆದರೆ ಈ ಒಂದು ಬಸವಣ್ಣನ ಅನುಸರಣೆ ಮಾಡ್ತಕ್ಕಂಥ ಕೆಲವು ಜನರಲ್ಲಿ ತುಂಬ ಕಡಿಮೆ ಬುದ್ಧಿಶಕ್ತಿ ಇದ್ದಂತೆ ಬಹಳ ನಿಚ್ಚಳವಾಗಿ ಕಾಣ್ತಾ ಇದೆ. ಇತಿಹಾಸವನ್ನು ಅವರು ಬೇಕಿಲ್ಲದೆ ಇರೋದರಿಂದ ಹೇಗೆ ಬೇಕೋ ಹಾಗೆ ವ್ಯಾಖ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ಹೇಳ್ತಾರೆ, ಸಿದ್ಧಾಂತ ಶಿಖಾಮಣಿಯಿಂದ ನೀವು ಶೈವ ಧರ್ಮ ತಿಳ್ಕೊಂಡ್ರಿ. ಅದು ಎಂಥ ಒಂದು ಬಾಲಿಶವಾಗಿರ್ತಕ್ಕಂಥ ಹುಡುಗಾಟದ ಮಾತು ಅಂದರೆ, ಶೈವ ಧರ್ಮದ ಪರಂಪರೆ ಏನು, ಅದರ ಆಳ ಏನು, ವಿಸ್ತಾರ ಏನು? ಶಿವ ಇಲ್ದಲೇ ಶೈವ ಇತ್ತ? ಶಿವನನ್ನು ಧ್ಯಾನ ಮಾಡಿದ್ದಾರೆ ಶರಣರು. ಆ ಶರಣರ ವಚನಗಳನ್ನೇ ತಿಳ್ಕೊಳ್ತಕ್ಕಂಥವ್ರು ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ. ಆದರೆ ನಮಗೆಲ್ಲ ಇತ್ತೀಚೆಗೆ ಅವ್ರ ಬಗ್ಗೆ ಅಲ್ಲೇ ತಾತ್ಸಾರ ಮೂಡಿದೆ. ಅವರೆಲ್ಲ ತುಂಬ ಪ್ರೈಮರಿ ಸ್ಕೂಲ್ ಹುಡುಗರಿಗಿಂತಲೂ ಇನ್ನೂ ಕಡಿಮೆ ದರ್ಜೆ ಅಂತ ನಮಗೆ ಗೊತ್ತಾಗಿ, ಅದಕ್ಕೋಸ್ಕರ ನಾವು ಶರಣರ ವಚನಗಳನ್ನು ಇಟ್ಕೊಂಡು ನಮ್ಮ ಶೈವ ವೀರಶೈವ ಧರ್ಮವನ್ನು ಅವರಿಗೆ ಬೋಧನೆ ಮಾಡ್ತಕ್ಕಂಥ ಗೋಜಿಗೆ ಹೋಗದೆ, ನಿಜವಾಗಿರ್ತಕ್ಕಂಥ ಸತ್ಯ ಇತಿಹಾಸವನ್ನು ಇಟ್ಕೊಂಡು ಮಾತ್ರ ನಾವು ನಮ್ಮ ಭೌತಿಕ ಆಧಾರಗಳು, ಸಾಂಸ್ಕೃತಿಕ ಆಧಾರಗಳು, ಐತಿಹಾಸಿಕ ಆಧಾರಗಳು, ಧಾರ್ಮಿಕ ಆಧಾರಗಳಿವೆಲ್ಲವನ್ನು ಇಟ್ಕೊಂಡು ನಾವು ನಮ್ಮ ಒಂದು ಪೂರ್ವಚರಿತ್ರೆಯನ್ನು ನಾವು ಹೇಳ್ತಾ ಇದ್ದೇವೆ. ಹೀಗಾಗಿ ರೇವಣಸಿದ್ಧರ ಬಗ್ಗೆ ಇದು ಒಂದು ಅಧಿಕೃತವಾಗಿರತಕ್ಕಂಥ ವಿಷಯ. ಅವರು ಬರೆದಿರತಕ್ಕಂಥ ರೇವಣಸಿದ್ಧಾರ್ಯರು ಬರೆದಿರತಕ್ಕಂಥ ಔಷಧಕ್ಕೆ ಸಂಬಂಧಪಟ್ಟಂತು ಸೂಚಿಕಾಭರಣ ಅಂತಕ್ಕಂಥ ಗ್ರಂಥ. ಹಿಂಗೆ ಅವರ ಬಗ್ಗೆ ಸಾಕಷ್ಟು ಕರಿಯ ಮುಖದ ಕೆಜ್ಜಡೆ ಸಿದ್ಧರು ಅಂತೇಳಿ ಅವ್ರಿಗೆ ಹೇಳಿದ್ದಾರೆ. ಮತ್ತು ಎಲ್ಲ ಪ್ರಸಂಗಗಳಲ್ಲೂ ಕುರುಬರಿಗೆ ಅವರು ಗುರುವಾಗಿ ಬಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಮತ್ತು ಬೀರಪ್ಪನಿಗೂ ವೀರಭದ್ರನಿಗೂ ವೇದಗಳಲ್ಲಿ ಬಂದಿರತಕ್ಕಂಥ ವೀರಭದ್ರನಿಗೂ ದಕ್ಷನ ಸಂಹಾರವನ್ನು ಮಾಡಿರ್ತಕ್ಕಂಥ ವೇದಗಳಲ್ಲಿ ದಾಖಲಾಗಿರ್ತಕ್ಕಂಥ ರುದ್ರ ಪರಂಪರೆಯ ವೀರಭದ್ರನಿಗೂ ಕುರುಬರಿ ಬೀರಪ್ಪನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದೇ ಬೇರೆ ಇದೇ ಬೇರೆ. ಅದು ಬುಡಕಟ್ಟು ಸಂಸ್ಕೃತಿ, ಇದು ಸನಾತನ ವೀರಶೈವ ಧಾರ್ಮಿಕ ಸಂಸ್ಕೃತಿ. ಹೀಗೆ ನಾವು ವೀರಭದ್ರನೇ ಬೀರಪ್ಪ ಅಂತ ಒಪ್ತಾ ಹೋದರೆ ನಾಳೆ ಇನ್ನೊಬ್ಬರು ಬರ್ತಾರೆ, ಮುಸ್ಲಿಮರು ಬಂದ್ಬಿಟ್ಟು ನಮಗೆ ಪೀರ ಇದ್ದಾನೆ, ವೀರ ಸಂಬಂಧ ಇದೆ ಅಂತ ಹೇಳ್ಕೊಂಡು ಹಿಂದೆ ಬಂದಿದ್ರಂತ ಒಮ್ಮೆ. ಆದರೆ ಅದ್ಯಾವುದು ಕೂಡ ಅದು ಜಯಶಾಲಿ ಆಗದೆ ಅವರು ವಾಪಸ್ ಹೋದರು ಅಂತೇಳಿ ನಮ್ಮ ಹೆಬ್ಬಳ್ಳಿ ಮಠದ ಒಂದು ಚರಿತ್ರೆಯಲ್ಲಿ ಬರತಕ್ಕಂಥ ಪ್ರಸಂಗ. ಅದೇನು ಅಂತಂದರೆ, ಒಮ್ಮೆ ಹೆಬ್ಬಳ್ಳಿ ಮಠದ ವೀರಶೈವ ಜಂಗಮರು ಹೀಗೆ ಊರಿನಲ್ಲಿ ವೀರಭದ್ರ ದೇವಾಲಯದ ಮಠವನ್ನು ನಡೆಸಿಕೊಂಡು ಊರಿನಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಹೊರಗಡೆಯಿಂದ ಬಂದಂಥ ಕೆಲವು ಮುಸಲ್ಮಾನರು ಊರನ್ನು ಆಕ್ರಮಣ ಮಾಡಲಿಕ್ಕೆ ಬಂದು ಈ ಒಂದು ನೆಪವನ್ನು ಒಡ್ತಾರೆ. ಈ ವೀರಭದ್ರ ದೇವರು ನಮ್ಮದು, ನೀವು ಬಿಟ್ಕೊಡಿ ಅಂತ ಕೇಳ್ತಾರೆ. ಅವರಿಗೆ ಬೇಕಾಗಿದ್ದು ವೀರಭದ್ರ ದೇವರಲ್ಲ, ಸಂಪತ್ತು ಬೇಕಾಗಿತ್ತು, ಅಲ್ಲಿರ್ತಕ್ಕಂಥ ಟ್ರೆಜರಿ ಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಯುದ್ಧವನ್ನು ಮಾಡಲಿಕ್ಕೆ ಬರ್ತಾರೆ. ಆಗ ಈ ಹೆಬ್ಬಳ್ಳಿ ಮಠದ ವೀರಶೈವ ಜಂಗಮರು ವಿಜಯನಗರದ ಸೈನ್ಯದ ಸಹಾಯವನ್ನು ತಗೊಳ್ತಾರೆ. ತಗೊಂಡು ನಂತರ ಹೋರಾಟವನ್ನು ಮಾಡಲಿಕ್ಕೆ ಹೋದಾಗ ಅವರು ಮತ್ತೆ ಇದೇ ಮಂಡುವಾದವನ್ನು ಮುಂದಿಡ್ತಾರೆ. ಆಗ ಇವರೇನು ಮಾಡ್ತಾರೆ, ಒಂದು ಉಪಾಯವನ್ನು ಮಾಡಿ, ಆಯಿತು ವೀರಾಪೀರ ಸಂಬಂಧ ಹಿಂದೂ ಮುಸ್ಲಿಮರಿಗೆ ಇದ್ದಿದ್ದೇ ಆದರೆ, ಹಾಗಾದರೆ ನಿಮ್ಮ ದೇವರಾದರೆ ನಮಗಿಂತ ಮುಂಚೆ ಈ ದೇವರು ನಿಮ್ಮದೇ ಆಗಿದ್ದರೆ ಒಂದು ಷರತ್ತಿದೆ, ನಾಳೆ ಬೆಳಗ್ಗೆ ನೀವು ಬರ್ರಿ, ನಾಳೆ ಬೆಳಗಾಗೋದ್ರೊಳಗಾಗಿ ವೀರಭದ್ರ ಸ್ವಾಮಿ ಏನಾದರೂ ನಿಮ್ಮ ಕಡೆ ತಿರುಗಿದರೆ ನಿಮ್ಮದು ನಿಮಗೆ ಬಿಟ್ಟುಕೊಡ್ತೀವಿ, ತಿರುಗಲಿಲ್ಲ ಅಂತಂದ್ರೆ ಅದು ನಮ್ಮದು, ನಮ್ಮ ಕಡೆ ತಿರುಗಿಸ್ತೀವಿ ಅಂತೇಳಿ ಅವರು ಒಂದು ಷರತ್ತನ್ನು ಹಾಕಿ ಕಳಿಸ್ತಾರೆ. ಆಗ ಮುಸ್ಲಿಮರು ಹೊರಟೋಗ್ತಾರೆ. ಆನಂತರ ಮಾರನೇ ದಿವಸ ಬಂದು ನೋಡಿದಾಗ ವೀರಭದ್ರ ಸ್ವಾಮಿ
ಈ ಕಡೆ ತಿರುಗಿರುತ್ತೆ. ಅಂದರೆ ಹಳೆಯ ಊರಲ್ಲಿರ್ತಕ್ಕಂಥ ವೀರಭದ್ರ ಸ್ವಾಮಿ ಹೊಸ ಗ್ರಾಮದ ಕಡೆ ತಿರುಗಿರುತ್ತೆ. ಮುಸಲ್ಮಾನರ ದಾಳಿಯಿಂದ ಅಪವಿತ್ರವಾಯಿತು ಅಂತಕ್ಕಂಥ ಒಂದು ಕಾರಣದಿಂದ ಆ ಹಳೆಯ ಗ್ರಾಮವನ್ನು ತ್ಯಜಿಸಿ ಜಂಗಮರು ಹೊಸ ಗ್ರಾಮವನ್ನು, ನವಗ್ರಾಮವನ್ನು ಕಟ್ಟಿ ಹೊರಗಡೆ ಇನ್ನೊಂದು ಒಂದು ಕೋಟೆಯನ್ನು ಕಟ್ಟಿ ಅಲ್ಲಿಗೆ ಬರ್ತಾರೆ. ಆಗ ಮುಸ್ಲಿಮರು ಸುಮ್ಮನೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಹಿಂದಿನ ದಿವಸವೇ ಇವರೆಲ್ಲ ಸಂಪತ್ತು ದೋಚ್ಕೊಂಡು ಹೋಗ್ತಾರೆ ಅಂತೇಳಿ ಅಲ್ಲಿರ್ತಕ್ಕಂಥ ಸಂಪತ್ತು ಮತ್ತು ವೀರಭದ್ರತೆಯವರ ಕಂಚಿನ ತೇರು, ಒಡವೆ ವಸ್ತುಗಳನ್ನು ನಮ್ಮ ಹೆಬ್ಬಳ್ಳಿ ಮಠದ ಶಾಖಾ ಮಠವಾಗಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ವೀರಾಪುರ ಗ್ರಾಮ, ಶಾಸನೋಕ್ತ ವೀರಾಪುರ ಗ್ರಾಮ, ಅದು ಕುಂಡಸಮುದ್ರದ ಪಕ್ಕದಲ್ಲಿರ್ತಕ್ಕಂಥದ್ದು, ಹೆಬ್ಬಳ್ಳಿಯ ಪಕ್ಕದಲ್ಲಿರ್ತಕ್ಕಂಥದ್ದು, ಅಜ್ಜನಕಟ್ಟೆಯ ಬಾವಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಅದಿದೆ, ಈಗಲೂ ಕೂಡ ಇದೆ. ಅದು ಒಂದು ಬೇಚರ ಗ್ರಾಮ. ಅಲ್ಲಿರ್ತಕ್ಕಂಥ ಅಜ್ಜನಕಟ್ಟೆಯ ಬಾವಿಯಲ್ಲಿ, ಅಂದರೆ ಅಯ್ಯನಕಟ್ಟೆ ಬಾವಿ, ಅಜ್ಜನಕಟ್ಟೆ ಬಾವಿ ಅಂತಕ್ಕಂಥದ್ರ ಅಪಭ್ರಂಶ ಆಗಿದೆ. ಅಜ್ಜ ಅಯ್ಯ ಅಂತಕ್ಕಂಥದ್ದು ತತ್ಸಮ ತದ್ಭವ ಪದಗಳು. ಆ ಒಂದು ಬಾವಿಯಲ್ಲಿ ಹಿಂದಿನ ದಿವಸನೇ ಹಾಕಿಬಿಟ್ಟಿದ್ದಾರೆ. ಇಂಥ ಕತೆ ಅಲ್ಲಿ ಮುನಿಸಂಚಾರ ಇದೆ ಅಂತಕ್ಕಂಥದ್ದು. ಅಲ್ಲಿ ವೀರಭದ್ರ ಶಿವಾಚಾರ್ಯರು ಇದ್ದರು. ಅವರು ತುಂಬ ಉದ್ದವಾಗಿರತಕ್ಕಂಥ ಗಡ್ಡ ಜಡೆಯನ್ನು ಹೊಂದಿದ್ದರು. ಅವರು ರಾತ್ರಿ ವೇಳೆಯಲ್ಲಿ ಕುದುರೆ ಮೇಲೆ ಹೆಬ್ಬಳ್ಳಿ ಮತ್ತು ನಮ್ಮ ಶಾಖಾ ಮಠಗಳಲ್ಲಿ ಸಂಚಾರ ಮಾಡ್ತಾಯಿದ್ರು. ಅದು ವೀರಾಪುರ ಕೂಡ ನಮ್ಮ ಹೆಬ್ಬಳ್ಳಿ ಪಂಚಮಠದ ಶಾಖಾ ಮಠ. ಬೀಸನಹಳ್ಳಿ, ನಾಗರಕಟ್ಟೆ, ಕೃಷ್ಣಾಪುರ, ಇಂಥ ಒಂದು ಕೊಂಡಾಪುರ, ಇಂಥ ಗ್ರಾಮಗಳಲ್ಲಿ ಅವರು ರಾತ್ರಿ ವೇಳೆಯಲ್ಲಿ ಕುದುರೆ ಅಶ್ವಾರೂಢರಾಗಿ ಸಂಚಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಊರಿನ ಜನಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು ಅವರಿಗೆ ಹೆದರ್ತಾ ಇದ್ದರು. ಯಾವುದೋ ಮುನಿ ಸಂಚಾರ ಅಂತ ತಿಳ್ಕೊಂಡಿದ್ರು. ಆದರೆ ಅಲ್ಲಿ ಸಂಚಾರ ಮಾಡ್ತಿದ್ದಂಥವರು ಈ ಒಂದು ವೀರಭದ್ರ ಶಿವಾಚಾರ್ಯರು ಮತ್ತು ನಮ್ಮ ಮಠದ ಜಂಗಮರು ಅಂತಕ್ಕಂಥದ್ದು ನಮಗೆ ತಿಳುವಳಿಕೆಯಿಂದ ಗೊತ್ತಾಗಿದೆ. ಒಟ್ಟಾರೆಯಾಗಿ ಈ ವೀರಭದ್ರ ಸಂಪ್ರದಾಯದ ಈ ರಂಭಾಪುರಿ ಪೀಠದ ವೀರಶೈವ ಜಂಗಮರು ಆಗಿನ ಕಾಲದಲ್ಲಿ ಎಂತೆಂಥ ಸಾಹಸದ ಕೆಲಸವನ್ನು ಮಾಡಿದ್ರು. ಹಿಂದೂ ಮುಸ್ಲಿಮರ ಒಂದು ಸಂಘರ್ಷಗಳು ಆಗಲೇ ನಡೆದಿದ್ದು. ಹಿಂದೂಗಳು ಮತ್ತು ಮುಸಲ್ಮಾನರು ಹೀರಾಪೇರ ಸಂಬಂಧದಿಂದ ಬರ್ತಾ ಇದ್ದರು ಅಂತೇಳಿ. ಈಗಲೂ ಕೂಡ ವೀರಭದ್ರನಿಗೆ ಮುಸ್ಲಿಮರಿಗೆ ಒಂದು ವೀರ ಪರಂಪರೆ ಅವರು ಇದೆ. ಅದನ್ನು ವೀರಭದ್ರನನ್ನು ಅವರು ಜಲಾಲ್ ಅಂತ ಕರೀತಾರೆ. ಹೀಗೆ ಹಿಂದೂ ಮುಸ್ಲಿಂ ಸಂಬಂಧಗಳು ಇದ್ದಾವೆ, ಇಲ್ಲ ಅಂತಲ್ಲ. ಆದರೆ ಅಧರ್ಮಿಗಳಾಗಿರ್ತಕ್ಕಂಥ ಮುಸಲ್ಮಾನರನ್ನು ಧರ್ಮದೊಳಗೆ, ವೀರಶೈವ ಧರ್ಮದೊಳಗೆ ಆಮಂತ್ರಣವನ್ನು ಕೊಟ್ಟು ಒಳಗೆ ಬಿಟ್ಕೊಳ್ಳೋದ್ರಿಂದ ಏನು ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದನ್ನು ಹಿಂದಿನ ವೀರಶೈವ ಧರ್ಮಿಗಳಾಗಿರ್ತಕ್ಕಂಥ ನಮ್ಮ ಮಠದ ಜಂಗಮರು ಅದನ್ನು ವಿಮರ್ಶೆ ಮಾಡಿ ಅವರನ್ನು ಉಪಾಯದಿಂದ ಹೊರಗಾಕಿದರು ಅಂತಕ್ಕಂಥದ್ದು ಈ ಒಂದು ಕಥೆಯಿಂದ ಗೊತ್ತಾಗುತ್ತೆ. ಆದ್ದರಿಂದ ಮುಸ್ಲಿಮರೇ ಬೇರೆ, ವೀರಶೈವರೇ ಬೇರೆ, ವೀರಭದ್ರನೇ ಬೇರೆ, ಪೀರನೇ ಬೇರೆ, ಬೀರನೇ ಬೇರೆ ಅಂತಕ್ಕಂಥ ಒಂದು ತಿಳುವಳಿಕೆಗೋಸ್ಕರ ನಿಮಗೆ ಈ ಒಂದು ವಿಷಯವನ್ನು ಹೇಳಬೇಕಾಯಿತು. ಆದ್ದರಿಂದ ಇಂಥ ಕಥೆಗಳು ಇವು ಸಣ್ಣ ಕಥೆಗಳಾದರೂ ಕೂಡ ಹಿಂದಿನ ಇತಿಹಾಸವನ್ನು ಬಹಳ ಚೆನ್ನಾಗಿ ಎತ್ತಿ ಹಿಡಿತಕ್ಕಂಥ ಪ್ರತಿಪಾದನೆಯನ್ನು ಮಾಡತಕ್ಕಂಥ ಕಥೆಗಳಾಗಿವೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ವೇದ್ಯವಾಗುತ್ತದೆ. ಅದರಿಂದ ರೇವಣಸಿದ್ಧರ ಪರಂಪರೆ ಇವತ್ತಿಂದಲ್ಲ, ಅದು ತುಂಬ ಹಳೆಯದು. ರೇಣುಕಾಚಾರ್ಯರ ಪರಂಪರೆಗೆ ಕನೆಕ್ಟ್ ಆಗುತ್ತೆ. ಆ ರೇಣುಕಾಚಾರ್ಯರ ಪರಂಪರೆ ಸನಾತನ ಧರ್ಮಕ್ಕೆ ಕನೆಕ್ಟ್ ಆಗುತ್ತೆ. ಇವೆಲ್ಲ ಕೂಡ ಭಾಳ ವಿಸ್ತಾರವಾಗಿ ಹೇಳಿದ್ದೇನೆ. ಇನ್ನು ರೇವಣಸಿದ್ಧರ ಬಗ್ಗೆ ಇಷ್ಟು ವಿಷಯ ಸಾಕು. ತದ್ರೂಪು ರೇವಣಸಿದ್ಧ ಪರಂಪರೆಯ ವೀರಶೈವ ಜಂಗಮರು, ಅವರ ಗೋತ್ರ ಸೂತ್ರಗಳು, ಅವರ ಉಪಸೂತ್ರಗಳು ಇರುವುದರಿಂದ ಮತ್ತು ಸುತ್ತೂರಿನಂಥ ಮಠಗಳು 10ನೇ ಶತಮಾನದಲ್ಲಿ ರೇವಣಸಿದ್ಧರ ಪರಂಪರೆಯ ಮಠಗಳಾಗಿ ನಿರ್ಮಾಣವಾಗಿದ್ದರಿಂದ ಇಂಥ ಒಂದು ಇತಿಹಾಸಕ್ಕೆ ಇಲ್ಲಿಗೆ ತೆರೆಯನ್ನು ಎಳೆಯೋಣ ಅಂತಕ್ಕಂಥದ್ದು. ಯಾರೇನೇ ಹೇಳಿದರೂ ಕೂಡ ಅದರ ಇತಿಹಾಸವೇ ಬೇರೆ, ಇದೇ ಬೇರೆ ಅಂತಕ್ಕಂಥದ್ದನ್ನು ಹೇಳಿ ಈಗ ಮರುಳಸಿದ್ಧರ ಕಥೆಯನ್ನು ಇವತ್ತು ತಿಳ್ಕೊಳ್ಳೋಣ. ಮರುಳಸಿದ್ಧರ ಕಥೆಯ ಬಗ್ಗೆಯೂ ಕೂಡ ಇಲ್ಲಿ ಇರ್ತಕ್ಕಂಥ ಈ ಕಲ್ಯಾಣದಲ್ಲಿ ನಡೆದಂಥ ಈ ಕುರುಬರಿಗೆ ದೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 4 ಮೂಲೆಯ ಆಚಾರ್ಯರು ಬಂದಿದ್ದರು. ಅದರಲ್ಲಿ ಮರುಳಸಿದ್ದಯ್ಯನವರು ಇದ್ದಾರೆ. ಮರುಳಸಿದ್ಧ ಅಂತಕ್ಕಂಥ ಏಕವಚನ ಕುರುಬರ ಮರುಳಸಿದ್ದನಿಗೆ, ಮಂಕುಸಿದ್ದನಿಗೆ ಪ್ರಯೋಗವಾಗಿರ್ತಕ್ಕಂಥ ಪದ. ಮತ್ತು ಮರುಳಸಿದ್ದಯ್ಯ, ರೇವಣಸಿದ್ದಯ್ಯ ಅಂತಕ್ಕಂಥದ್ದು ವೀರಶೈವ ಆಚಾರ್ಯ ರೇವಣಸಿದ್ಧರಿಗೆ ಬಂದಿದೆ ಅಂತೇಳಿ ಅದೇ ಪುರಾಣದಲ್ಲೇ ಸಿದ್ಧರಾಮ ಪುರಾಣ ಮತ್ತು
ತಗರ ಪವಾಡ, ಆಲುಮತ ಪುರಾಣ ಇಂಥ ಒಂದು ಪ್ರಸಂಗಗಳಲ್ಲಿ ಬಂದಿದ್ದಾವೆ. ಮತ್ತು ಶೀಲವಂತ ಚೆನ್ನಯ್ಯನ ಒಂದು ವಿಷಯದಲ್ಲೂ ಕೂಡ ಇದು ಬಂದಿದೆ. ಇದಕ್ಕೆಲ್ಲ ನಾವು ಸುಮ್ಮನೆ ಹೇಳ್ತಿದ್ದೀನಿ ನಾನು ಅಷ್ಟೇ. ನಮಗೆ ಗೊತ್ತಿದೆ ವೀರಶೈವ ಧರ್ಮದ ರೇವಣಸಿದ್ಧ ಆಚಾರ್ಯರು ಬೇರೆ, ಕುರುಬರು ಬೇರೆ, ಅವರು ಬುಡಕಟ್ಟು ಜನಾಂಗ, ಅವರು ಪರಿಶಿಷ್ಟ ಪರಂಪರೆ ಅದು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಗೊತ್ತಿರೋದ್ರಿಂದ ಸುಮ್ಮನೆ ಇದ್ದರೆ ಆಗೋದಿಲ್ಲ, ಇದನ್ನು ಹೇಳೋದು ಒಳ್ಳೆಯದು ಅಂತೇಳಿ ಹೇಳಿದ್ದೀನಿ. ನಾವೇನು ಅನುಮಾನದಿಂದ ಇನ್ನೊಬ್ಬರಿಗೆ ಒಪ್ಪಿಸ್ತಕ್ಕಂಥ ಒಂದು ಪ್ರಸಂಗದಿಂದ ಇದನ್ನು ಹೇಳಿಲ್ಲ ನಾವು. ಇದನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಳಿ. ಆದ್ದರಿಂದ ನಿಮ್ಮ ಹುಸಿ ಪ್ರಯತ್ನಗಳು ಉಜ್ಜಿನಿ ಪೀಠ ನಮ್ಮದು ಅಂತ ಹೇಳೋದು, ರಂಭಾಪುರಿ ಪೀಠವೇ ನಮ್ಮದು ಅಂತೇಳಿ ಹಿಂಗೆ ಮಾಡ್ತಕ್ಕಂಥ ಹುಸಿ ಪ್ರಯತ್ನಗಳೇನಿದ್ದಾವೆ ಅವು ಎಂದೂ ಕೂಡ ಫಲಕಾರಿ ಆಗುವುದಿಲ್ಲ. ಅವಳಿಗೆ ಹುರುಳಿಲ್ಲ, ತಳಬುಡವಿಲ್ಲ ಅಂತಕ್ಕಂಥದ್ದು ಈ ಎಲ್ಲ ಒಂದು ಸಂಗತಿಗಳಿಂದ ಗೊತ್ತಾಗುತ್ತೆ. ಆದ್ದರಿಂದ ಇವತ್ತು ಮರಳುಸಿದ್ಧರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಲ್ಲಿ ಮರುಳ ಪರಂಪರೆ ಅಂತಕ್ಕಂಥದ್ದನ್ನು ಪ್ರಥಮವಾಗಿ ಮರುಳಸಿದ್ಧರು ಕೆಳವರ್ಗದವರಲ್ಲ. ಅವರು ಉಜ್ಜಯಿನಿ, ಬಳ್ಳಾರಿ ಜಿಲ್ಲೆಯ ಉಜ್ಜಯಿನಿಯಲ್ಲಿ ಯಾವ ರೀತಿಯಾಗಿ ಹುಟ್ಟಿದರು, ಹೇಗೆ ಹುಟ್ಟಿದರು, ಅವರ ಪರಂಪರೆ ಹೇಗಿತ್ತು ಅಂತಕ್ಕಂಥದ್ದು, ಮತ್ತು ಈ ಮರುಳಸಿದ್ಧರು ಹುಟ್ಟತಕ್ಕಂಥ ಮುಂಚೆ ಒಬ್ಬರು ಮರುಳಸಿದ್ಧರು ಅಲ್ಲಿ ಇದ್ದರು. ಅವರು ಈ ಮಂಟೇಪರೆಯ ಮರುಳಸಿದ್ಧರೋ ಅಥವಾ ವೀರಶೈವ ಆಚಾರ್ಯ ಮರುಳಸಿದ್ಧರೋ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಗೊಂದಲವಿದೆ. ಯಾಕಂದರೆ ಜಜ್ಜು ಕಂತೆ ದೊಡ್ಡ ದಂಡ ಅಂತ ಹೇಳಿದ್ದಾರೆ, ಆದರೆ ಅದು ವೀರಶೈವಾಚಾರ್ಯರಿಗೂ ಕೂಡ ಇದೆ. ಅಲ್ಲಿ ಏನಾಗಿದೆ ಅಂತಂದರೆ, ಈ ಒಂದು ದಲಿತ ಮರುಳಸಿದ್ಧ ಹುಟ್ಟತಕ್ಕಂಥ ಸಂದರ್ಭದಲ್ಲಿ 4 ರೀತಿಯ ಕಥೆಗಳು ಅಲ್ಲಿ ಹೆಣೆಯಲ್ಪಟ್ಟಿವೆ. ಆ ಕಥೆಗಳನ್ನು ನಿಮಗೆ ಸ್ವಲ್ಪ ಹೇಳ್ತೀನಿ. ಇದು ಮರುಳಸಿದ್ಧ ಹುಟ್ಟತಕ್ಕಿಂತ ಮುಂಚೆ ಉಜ್ಜಿನಿ ಪೀಠ ಇತ್ತು, ಉಜ್ಜಿನಿ ಗ್ರಾಮ ಇತ್ತು, ಮತ್ತು ಯಾವುದೇ ಅಲ್ಲಿರ್ತಕ್ಕಂಥ ಶಾಸನಗಳಲ್ಲಿ ಮರುಳಸಿದ್ಧನ ಹೆಸರಿನ ಉಲ್ಲೇಖಗಳು ಇಲ್ಲ ಅಂತಕ್ಕಂಥದ್ದು ಬಂದಿದೆ. ಕೇವಲ ಈ ಒಂದು ದೇವಕವಿಯ ಮರುಳಸಿದ್ಧ ಕಾವ್ಯದಲ್ಲಿ ಮಾತ್ರ ಬಂದಿದೆ. ಈ ದೇವಕವಿಯ ಮರುಳಸಿದ್ಧ ಕಾವ್ಯಕ್ಕೆ ಮೂಲ ಕಾವ್ಯ ಗದ್ದುಗೆಯ ರಾಮಿ ತಂದೆ ಬರೆದಿದ್ದ ಇನ್ನೊಂದು ಮರುಳಸಿದ್ಧ ಕಾವ್ಯ, ಮತ್ತು ಇನ್ನೊಂದು ಮರುಳಾರಾಧ್ಯ ವಿಜಯ ಇತ್ಯಾದಿ ಬೇರೆ ಬೇರೆ ಇದ್ದಾವೆ. ಏನೇ ಇರಲಿ, ಒಟ್ಟು ಮರುಳ ಅಂತಕ್ಕಂಥ ಪದವೇ ಮೂಲತಃ ಜೈನ, ವೀರಶೈವ ಜೈನ ಬೌದ್ಧ ಸಮನ್ವಯದ ಮರುಳು ಪರಂಪರೆ, ಶೂನ್ಯ ಧ್ಯಾನ ಪರಂಪರೆಯಿಂದ ಬಂದಿರುವುದರಿಂದ ಇದಕ್ಕೆ ಇಷ್ಟು ಒಂದು ಆಧಾರಗಳು ಸಾಕು ಅಂತೇಳಿ ಈಗ ಮರುಳಸಿದ್ಧರ ವಿಷಯವನ್ನು ಮುಂದುವರಿಸೋಣ. ಈತನ ಚರಿತ್ರೆಯ ನಿಗೂಢತೆಯನ್ನು ಅವಿರತ ಶ್ರಮಿಸಿ ಕೆದಕಿ ಪ್ರಕಟಗೊಳಿಸಿದ ತರಳಬಾಳು ಹಿರಿಯ ಶ್ರೀಗಳಾದ ಶಿವಕುಮಾರ ಸ್ವಾಮಿಗಳ ಪ್ರಕಾರ ಮರುಳಸಿದ್ಧನ ಕುರಿತು ಉಪಲಬ್ಧವಿರುವ 10 ಭಿನ್ನ ಆಕರಗಳು ಮುಖ್ಯವಾಗಿ 3 ಬಗೆಯವು. 10 ರೀತಿ ಇದಾವಂತೆ ಮರುಳಸಿದ್ಧರ ಜನ್ಮದ ಬಗ್ಗೆ. ಇದು ತರಳಬಾಳು ಶಿವಕುಮಾರ ಸ್ವಾಮಿಗಳು ಹೇಳಿರ್ತಕ್ಕಂಥ ವಿಷಯ. ಒಂದು, ಮರುಳಸಿದ್ಧನನ್ನು ಸ್ಮರಿಸುವ, ಅವನ ಕುರಿತು ಕೆಲವು ಘಟನೆಗಳು ವಿವರಿಸುವ ಪವಾಡಗಳ ಮೂಲಕ ಇಂಥವೆಲ್ಲ ಅವರು ಹೇಳಿದ್ದಾರೆ. ಹಿರಿಕರ ಭಾಷ್ಯ, ಅಲ್ಲಿ ಮರುಳಸಿದ್ಧರ ಉಲ್ಲೇಖ ಬಂದಿದೆ. ಹಿರಿಕರ ಭಾಷ್ಯದಲ್ಲಿ ಬರ್ತಕ್ಕಂಥ ಸಂದರ್ಭ ಇಲ್ಲ. ದಲಿತ ಮರುಳಸಿದ್ಧನ ವಿಷಯ ಹಿರಿಕರ ಭಾಷ್ಯದಲ್ಲಿ ಬರ್ತಕ್ಕಂಥದ್ದಲ್ಲ. ಅದರಿಂದ ಅದು ಒಂದು. ಅಕ್ಕ ಆದಯ್ಯ ಸಿದ್ದರಾಮರ ವಚನಗಳಲ್ಲೂ ಕೂಡ ಬಂದವೆ ಅವರು ಅಂತ. ಮುಂದೆ ಗುರುರಾಜ ಚರಿತ್ರೆ, ಚತುರಾಚಾರ್ಯರ ಪುರಾಣದಲ್ಲೂ ಬಂದಿದೆ. ಆಚಾರ್ಯ ಪುರಾಣದಲ್ಲಿ ಕುರುಬ ಅಥವಾ ಕುಡುವಕ್ಕಲಿಗ ಅಥವಾ ಈ ಒಂದು ಕೆಳವರ್ಗದ ಮರುಳಸಿದ್ಧರ ವಿಚಾರಗಳು ಬರುವುದಿಲ್ಲ. ಶಿಷ್ಟ ಪರಂಪರೆ ಬೇರೆ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ಸೋಮನಾಥ ಭಾಷ್ಯ, ಕೊನಲಪಾಕ ಮಹಾತ್ಮವು ಇವೆಲ್ಲದರಲ್ಲೂ ಮರುಳಸಿದ್ಧನ ವಿಷಯ ಬಂದವೆ. ಇದಲ್ಲದೆ ಮತ್ತೆ ಕರ್ನಾಟಕ ಮತ್ತು ಈ ತಮಿಳುನಾಡಿನ ಕೆಲವು ರಾಜರು, ಓರಂಗಲ್ ರಾಜ ಮತ್ತು ಹೊಯ್ಸಳರು ಇಂಥ ಎಲ್ಲ ವಿಷಯದಲ್ಲೂ ಮರುಳಸಿದ್ಧರ ವಿಷಯಗಳು ಬಂದವೆ. ಸಾಂಗತ್ಯಗಳು ಕೊನೆಯ ವರ್ಗದವು. ಈ ಕೊನೆಯ ವರ್ಗದ ಆಕರಗಳಲ್ಲಿ ಬಾಗಳೆಯ ಸೋಮಶೇಖರ ನಾಯಕ ಅಂತಿದ್ದ, ಹರಪನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬಾಗಳಿ, ಆ ಕಾಲದಲ್ಲಿ ಇದ್ದಂಥ ಒಬ್ಬ ದೇವಕವಿ ಅಂತಕ್ಕಂಥವನು. ಆ ಒಂದು ಕಾವ್ಯ ಇದು ಈಗ ಸದ್ಯಕ್ಕೆ 1587ನೇ ಇಸ್ವಿಲಿ ಬರೆದಿದ್ದು. ಹೆಚ್ಚು ಕಮ್ಮಿ 1600 ಅಂತ ಇಟ್ಕೊಳ್ಳಿ, ಒಂದು 400 ವರ್ಷ ಹೆಚ್ಚಿಗೆ ಅವ್ರು ಬರೆದಿರೋದು. ಆದರೆ ಉಜ್ಜಯಿನಿಯ ಇತಿಹಾಸ ಬಹಳ ದೊಡ್ಡದು. ಅದು ಹೇಳಿದ್ದೇನೆ. ಅದು ಅಲ್ಲಿರ್ತಕ್ಕಂಥದ್ದು ಜೈನ ಬಸದಿ ಅಂತಂದರೆ ಬರೀ ಜೈನ ಅಲ್ಲ, ವೀರಶೈವ ಜೈನ ಬೌದ್ಧ 3ರ ಸಮನ್ವಯದ ಅಜೀವಕರ ಒಂದು
ಸಮನ್ವಯದ ಶೂನ್ಯ ಧ್ಯಾನ ಕೇಂದ್ರವಾಗಿತ್ತು ಅಂತಕ್ಕಂಥದ್ದು ಇಲ್ಲಿ ನಮ್ಮ ಆ ಉಜ್ಜಯಿನಿಯ ದೇವಸ್ಥಾನದ ಶಿಲ್ಪ ರಚನೆಯನ್ನು, ಒಳನೋಟವನ್ನು, ಹೊರನೋಟವನ್ನು, ಅಲ್ಲಿರ್ತಕ್ಕಂಥ ಹೊರಗಡೆ ಇರತಕ್ಕಂಥ ನಂದಿ ಋಷಭ ಮೂರ್ತಿಯನ್ನು, ದೇವಸ್ಥಾನದ ವೈಶಿಷ್ಟ್ಯವನ್ನು ನೋಡಿದಾಗ ಅದು ಸ್ಪಷ್ಟವಾಗಿ ಅದು ದೇವಾಲಯ ಅಲ್ಲ, ಅದು ಬಸದಿ ಅಂತಕ್ಕಂಥದ್ದು ಚೆನ್ನಾಗಿ ಗೊತ್ತಾಗುತ್ತೆ. ಆದರೆ ಅದೇ ಬಸದಿಯಲ್ಲಿ ಈ ಒಂದು ಅಲ್ಲಿ ವೀರಶೈವ ಜೈನ ಬೌದ್ಧ ಪರಂಪರೆಯ ಆಚಾರ್ಯರಾಗಿರ್ತಕ್ಕಂಥ ಮರುಳುಸಿದ್ಧರು ಅಲ್ಲಿ ಬಂದಿರಬಹುದು, ಅಲ್ಲಿಂದ ಮುಂದುವರೆದಿರ್ಬೋದು ಪೀಠ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಂತೂ ನಾನು ಹೇಳಿದಂಗೆ ಕುರುಬರ ರೇವಣಸಿದ್ಧನಾಗಿರ್ಬೋದು ಅಥವಾ ದಲಿತ ವರ್ಗದ ಮರುಳುಸಿದ್ಧನಾಗಿರ್ಬೋದು, ಕುರುಬರ ರೇವಣಸಿದ್ಧನಾಗಿರ್ಬೋದು, ವೀರಶೈವ ಧರ್ಮಕ್ಕವರೆಗೂ ಕೇವಲ ಶಿಷ್ಯತ್ವದ ನೆಂಟು ಬಿಟ್ಟರೆ ಗುರುತ್ವದ ನೆಂಟು ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದರೆ ಇವರೆಲ್ಲ ಕೆಳವರ್ಗದಿಂದ ಬಂದು ಇತ್ತೀಚೆಗೆ ಲಿಂಗವನ್ನು ಪಡ್ಕೊಂಡು ಶಿಷ್ಟ ಪರಂಪರೆಯನ್ನು ಅನುಸರಿಸಿ ಪರಿಶಿಷ್ಟ ಪರಂಪರೆಯ ಮರುಳು ಮಂಟೆಯ ಪರಂಪರೆಯನ್ನು ಅನುಸರಿಸಿರ್ತಕ್ಕಂಥ ಈ ಸಿದ್ದಪ್ಪಾಜಿ ಇವೆಲ್ಲ ಬರ್ತಾವಲ್ಲ, ಮಂಟೆ ಸಿದ್ಧರು ಇವೆಲ್ಲ ಅಂಥವು. ಅವರೆಲ್ಲ ಈಗಲೂ ಕೂಡ ಈ ವೀರಶೈವ ಪರಂಪರೆಯೇ ಬೇರೆ, ಸಾವಿರಾರು ವರ್ಷಗಳಿಂದ ಒಂದು ಶಿಷ್ಟಾಚಾರವನ್ನು ಪಾಲನೆ ಮಾಡಿಕೊಂಡು ಅಹಿಂಸಾ ಪರಂಪರೆಯನ್ನು ಅನುಸರಿಸಿ ಯಜ್ಞದಲ್ಲಿ ಬಲಿಯನ್ನು ಕೊಡಕೂಡುದು, ಶಿವಯಜ್ಞವನ್ನು ಮಾಡಿ, ಜ್ಞಾನಯಜ್ಞವನ್ನು ಮಾಡಿ, ಕರ್ಮಯಜ್ಞವನ್ನು ಖಂಡಿಸಿರ್ತಕ್ಕಂಥ ಈ ವೀರಶೈವ ಪರಂಪರೆಗೂ ಅದು ವೀರಭದ್ರನ್ನು ಸಾಧಿಸಿ, ವೀರಭದ್ರ ನಂದಿ ಈ 5 ಗಣಗಳು ಇದನ್ನೆಲ್ಲ ಸಾಧಿಸಿ ತೋರಿಸಿರ್ತಕ್ಕಂಥ ಇಂಥ ಶಿಷ್ಟ ಪರಂಪರೆಯ ವೀರಶೈವ ಧರ್ಮಕ್ಕೂ ಈ ಪರಿಶಿಷ್ಟ ಪರಂಪರೆಯ ಮಾಂಸಾಹಾರಿಗಳಾಗಿದ್ದಂಥ ಇವರ ಒಂದು ಕರ್ಮಕಾಂಡಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹೋಲಿಕೆ ಇಲ್ಲ ಅಂತಕ್ಕಂಥದ್ದು. ಈಗ ಇಲ್ಲಿ ಒಂದನೇದು ಮಾದಿಗ ಕೂಚಿಮಾರನ ಮಗ ಅನ್ನೋದು ಒಂದು ವಾದ, ಲಿಂಗೋದ್ಭವ ಅನ್ನೋದು ಎರಡನೇ ವಾದ. ಲಿಂಗೋದ್ಭವ ಬಿಡಿ, ಲಿಂಗೋದ್ಭವದ ಅರ್ಥ ಎಲ್ಲರೂ ಕೂಡ ಬಳಸ್ತಾರೆ. ಯಾರೂ ಕಲ್ಲಿನ ಲಿಂಗದಿಂದ ಹುಟ್ಟಲ್ಲ, ಎಲ್ಲರೂ ಕೂಡ ತಾಯಿ ಹೊಟ್ಟೆಯಲ್ಲೇ ಸಹಜವಾಗಿ ಹುಟ್ಟಬೇಕು. ಮಾದಿಗ ಕೂಚಿಮಾರನ ಮಗ ಅಂತಕ್ಕಂಥದ್ರಲ್ಲಿ ಸ್ವಲ್ಪ ಗೊಂದಲ ಇದೆ. ಅವನು ಅಲ್ಲಿ ನಿಜವಾಗಿ ಅವ್ರ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ 4-5 ಕಥೆಗಳಿಂದ ಗೊತ್ತಾಗುತ್ತೆ. ಈಗ ಒಂದು ವೇಳೆ ಅವರು ಮಗು ಹುಟ್ಟುತ್ತಲ್ಲ, ಆ ಮರಳಿಸಿದ್ದರಿಂದ ಮೂಲ ನಾನು ಶ್ರೀಶೈಲಕ್ಕೆ ರಾಚ ಮಲ್ಲಣ್ಣನ ಯಾತ್ರೆ ಜೊತೆ ಹೋಗಬೇಕಾಗಿದೆ, ನನಗೆ ಚಪ್ಪಲಿ ಬೇಕಾಗಿದೆ, ಪಾದರಕ್ಷೆ, ಅದನ್ನು ನೀನು ಹೊಲ್ಕೊಡು ಅಂತೇಳಿ ಈ ಕೂಚಿಮಾರಿಗೆ ಹೇಳಿದಾಗ ಅವನು ತನ್ನ ಹೆಂಡತಿಗೆ ಹೇಳಿ ಆಕೆಯ ತೊಡೆಯ ಚರ್ಮದಿಂದ ಒಂದು ಪಾದರಕ್ಷೆಯನ್ನು ಮಾಡಿಕೊಡ್ತಾನೆ ಅಂತ ಒಂದು ಕತೆ. ಇದೆಲ್ಲ ಕೂಡ ಊಹಾಪೋಹವಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಮಾನವ ದೇಹದಿಂದ ಚಪ್ಪಲಿಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಈಗ ಕೆಲವರು ಹೇಳ್ತಾರೆ ಹರಳೆಯನ ಹೆಂಡತಿ ತೊಡೆಯ ಚರ್ಮದಿಂದ ಒಂದು ಚಪ್ಪಲಿ ಮಾಡಿಕೊಟ್ಲು, ಅವು ಈಗಲೂ ಕೂಡ ಇದ್ದಾವೆ ಅಂತೇಳಿ. ಅವು ಕೂಡ ದನದ ಚರ್ಮದಿಂದಲೂ ಕೂಡ ಹೊಲಿಲಿಕ್ಕಾಗೋದಿಲ್ಲ ಅಂತ ಅಷ್ಟು ದಪ್ಪ ಒಂದು ದಪ್ಪ ಇರತಕ್ಕಂಥ ಈ ಪಾದರಕ್ಷೆಗಳನ್ನು ಇವರು ತೋರಿಸ್ತಾರೆ. ಇವರು ಎಷ್ಟು ಬಾಲಿಶರಾಗಿದ್ದಾರೆ, ಎಷ್ಟು ತಿಳುವಳಿಕೆ ಇಲ್ಲ ಇವರಿಗೆ ಅಂತಕ್ಕಂಥದ್ದು ಇಲ್ಲಿ. ಇವರು ಎಷ್ಟು ವಿಚಾರವಂತರು, ಸನಾತನ ಧರ್ಮವನ್ನು ಅಲ್ಲಗಳೆದು ಮತ್ತೆ ಮೂಢ ಸಂಪ್ರದಾಯವನ್ನು ಬಿತ್ತಕ್ಕಂಥವ್ರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಮಾನವ ಒಂದು ಚರ್ಮದಿಂದ ಚಪ್ಪಲಿಯನ್ನು ಮಾಡೋಕ್ಕೆ ಬರೋದಿಲ್ಲ. ಮತ್ತು 10 ಜನಗಳನ್ನು ಚರ್ಮವನ್ನು ತೆಗೆದ್ರೂ ಕೂಡ ಒಂದು ಜೊತೆ ಚಪ್ಪಲಿ ಕೂಡ ಇವರು ತೋರಿಸ್ತಕ್ಕಂಥವು ಆಗೋದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟ. ಮತ್ತು ಅದನ್ನು ಈಗಲೂ ಕೂಡ ಅವರು ಬೇಕಾದರೆ ಪರೀಕ್ಷೆಗೆ ಹಾಕಲಿ, ಯಾವುದಕ್ಕೆ DNA ಅಥವಾ ಯಾವುದೋ ಈಗ ಇರ್ತಾವಲ್ಲ ಜೀನ್ಸ್ ಪರೀಕ್ಷೆಗಳು, ಇಂಥವಕ್ಕೆ ಹಾಕಿ ನೋಡಲಿ ಬೇಕಾದರೆ, ಆಗಬೇಕಾದ್ರೆ ನಂಬೋಣ ಏನಾದರೂ ಆಗಿರ್ಬೋದು ಅಂತ. ಅಂತೂ ಮನುಷ್ಯನ ಚರ್ಮ ಎಲ್ಲವನ್ನೂ ಸೇರಿಸಿದ್ರು ಕೂಡ ಅದ್ರಾಗ ಒಂದು ಅಟ್ಟೆ ಕೂಡ ಆಗೋದಿಲ್ಲ ಅಂತ ಒಂದು ನೈಜವಾಗಿರ್ತಕ್ಕಂಥ ವಿಜ್ಞಾನ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಇಂಥ ವಿಜ್ಞಾನ ಸುಜ್ಞಾನಗಳು ಇರೋದರಿಂದ ಇಂಥ ವಿಜ್ಞಾನವನ್ನು ಕೇಳಲಿಕ್ಕೆ ಯಾರೂ ಹೋಗಬಾರದು. ಹೀಗಾಗಿ ಇಲ್ಲಿ ತನ್ನ ಮಲೆಗಳಿಂದ ಚಪ್ಪಲಿಯನ್ನು ಮಾಡಿಕೊಟ್ಲು ಅಂತಕ್ಕಂಥದ್ದು ಕೂಡ ಶುದ್ಧ ಸುಳ್ಳು. ಮತ್ತಾಕೆ ಅಂಥ ಮಗು ಅಷ್ಟೊಂದು ಬೇಡಿಕೊಂಡು ಆ ಮರಳಿಸಿದ್ದ ಗುರುವನ್ನು ನೀನೇ ಮಗನಾಗಿ ಬರೋದಾದರೆ ಬಾರಪ್ಪ ಅಂತೇಳಿ ವರವನ್ನು ಪಡ್ಕೊಂಡ್ಲು ಅಂದರೆ ಅದು ಹೆಂಗೆ ಸಾಧ್ಯ? ಗುರುಗಳು ಮಾಮೂಲಿ ವರ ಕೊಡ್ತಕ್ಕಂಥದ್ದು, ಆಶೀರ್ವಾದ ಮಾಡ್ತಕ್ಕಂಥದ್ದು ಸಹಜ. ಆದರೆ ಅಲ್ಲಿ ಅನುಮಾನ ಏನಾಗಿದೆ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಭೈರವ ಬೆಟ್ಟದ ಕೆಲವರು ತಾಂತ್ರಿಕ ಸಿದ್ಧರು ತಮ್ಮ ವಾಮಾಚಾರ ಕ್ರಿಯೆಗಳನ್ನು ಮಾಡ್ತಾಯಿದ್ರು. ಯಾರಾದರೂ ಇಂಥ ಹೆಂಗಸರು ಸಿಕ್ಕಿದಾಗ ಅವರನ್ನು ಬಳಸಿಕೊಂಡು
ಆ ತಂತ್ರಾಚಾರವನ್ನು ಮಾಡ್ತಾ ಇದ್ದರು. ಭೈರವ ಬೆಟ್ಟಗಳಲ್ಲಿ ನಡೀತಾ ಇತ್ತು ಕಾಪಾಲಿಕ ಭೈರವರು ಅಂತೇಳಿ ನಮಗೆ ನಮ್ಮ ಭಾರತೀಯ ಶೈವ ಪರಂಪರೆಯ ಇಂಥ ಸಿದ್ಧರ ಸಂಗತಿಗಳಿಂದ ಗೊತ್ತಾಗುತ್ತೆ. ಮತ್ತು ಆ ಮಗುವನ್ನು ಮನೆಗೆ ತಂದಾಗಲೂ ಕೂಡ ಇದು ಮರುಳು ಮಸಳಿಗಳ ಸಂತತಿ ಅಂತ ಸ್ಪಷ್ಟವಾಗಿ ಆ ಊರಿನ ಬಾಚಿಗೌಡನ ಹೆಂಡತಿ ಆಗಿರ್ತಕ್ಕಂಥವಳು ಹೇಳ್ತಾಳೆ. ಮರುಳು ಮಸಳೆಗಳ ಸಂತತಿ ಅಂತ ಹೇಳಿದ ಕೂಡಲೇ ಸ್ಪಷ್ಟವಾಗಿ ಇಲ್ಲಿ ಆಧಾರ ನಮಗೆ ಸಿಗುತ್ತೆ. ಏನು ಅಂದರೆ ಮರುಳು ಮಸಣಿಗಳು ಅಂದರೆ ಈ ಮರುಳು ಸಿದ್ಧರು ಅಂತಕ್ಕಂಥವ್ರು ಆಗಿನ ಕಾಲದಲ್ಲೇ ಇದ್ದರು. ಈ ವೀರಶೈವ ಮರುಳು ಸಿದ್ಧರು ಅಲ್ಲದಲೇ ಈ ಒಂದು ವಾಮತಂತ್ರವನ್ನು ಮಾಡ್ತಕ್ಕಂಥ ಈ ಮಂಟೆ ಪರಂಪರೆಯ ಈ ಪರಿಶಿಷ್ಟ ಪರಂಪರೆಯ ಮರುಳರು ಆ ಕಾಲದಲ್ಲಿ ಇದ್ದರು ಅನ್ನೋದು ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಸಂಶೋಧನೆ ವಿಷಯ, ಸುಮ್ಮನೆ ಮಾಮೂಲಿ ಜನಗಳ ವಿಷಯ ಅಲ್ಲ. ಈ ಮಾತು ಭಾಳ ಗಂಭೀರವಾಗಿ ತಗೋಬೇಕು. ಮರುಳು ಮಸಣಿಗಳ ಸಂತತಿ ಅಂತ ಈ ಒಂದು ದೇವಕವಿಯ ಒಂದು ಮರುಳು ಸಿದ್ಧ ಕಾವ್ಯದಲ್ಲೇ ಬಂದಿರೋದ್ರಿಂದ ಇದನ್ನು ನಾವು ಆಗಿನ ಕಾಲದಲ್ಲೇ ಅಂದರೆ ಈ ಕಾವ್ಯವನ್ನು ಬರೆತಿರ್ತಕ್ಕಂಥ ಕಾಲದಲ್ಲಿ ಇದ್ದರು ಅನಿಸುತ್ತೆ. ಇದನ್ನು ತುಂಬ ಹಿಂದಕ್ಕೆ ತೊಗೊಂಡೋಗೋಕ್ಕೂ ಆಗಲ್ಲ. ಇಲ್ಲಿ ಏನಾಗಿದೆ ಅಂದರೆ ಮೂಲ ಮರುಳು ಸಿದ್ಧರನ್ನೇ ಆರೋಪಿಸಿಕೊಂಡು ಎಲ್ಲರೂ ತಪ್ಪು ಮಾಡ್ತಾ ಬಂದಿದ್ದಾರೆ. ಹಿಂದಿನಿಂದಲೂ ಕೂಡ ವೀರಶೈವ ಆಚಾರ್ಯ ಮರುಳು ಸಿದ್ಧರನ್ನು ಅರ್ಥ ಮಾಡಿಕೊಳ್ಳಲಾರದೆ, ಅವರ ಮೂಲ ಧರ್ಮವನ್ನು ಅರ್ಥ ಮಾಡಿಕೊಳ್ಳಲಾಗದೆ ಈ ಒಂದು ವೀರಶೈವ ಜೈನ ಬೌದ್ಧ ಪರಂಪರೆ ಈ ಸಮನ್ವಯದ ಶೂನ್ಯ ಧ್ಯಾನ ಕೇಂದ್ರಗಳನ್ನು, ಅಜೀವಕರ ಕೇಂದ್ರಗಳನ್ನು, ಈ ಒಂದು ವೀರಶೈವದ ಸಾತ್ವಿಕ ಮೂಲ ಧರ್ಮವನ್ನು ಇವೆಲ್ಲವೂ ಕೂಡ ಅರ್ಥ ಮಾಡಿಕೊಳ್ಳದೆ ಈ ಕಾವ್ಯಗಳು ಹುಟ್ಟಿ ಅದರಿಂದ ಈ ರೀತಿ ಅನಾಹುತಗಳು ಅನರ್ಥಗಳು ಆಗಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟ. ಅಂತೂ ಈ ಮಂಟೆ ಸಿದ್ಧರು ಮರುಳು ಸಿದ್ಧರು ಅಂತಕ್ಕಂಥವರು ಪರಿಶಿಷ್ಟ ಪರಂಪರೆಯವರು ಆಗಲೂ ಇದ್ದರು, ಈಗಲೂ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹೀಗಾಗಿ ಇಲ್ಲಿ ಇನ್ನೊಂದು ವಾದದಲ್ಲಿ ತಂದೆ ತಾಯಿಗಳ ಗರ್ಭದಿಂದ ಉದಿಸಲಿಲ್ಲ ಅಂತೇಳಿ ನೋಡಿ ಇದು ಈ ವಾದ ಭಾಳ ಅವಾಸ್ತವಿಕವಾದ. ತಂದೆ ತಾಯಿಗಳ ಗರ್ಭದಿಂದ ಉದಿಸಲಿಲ್ಲ ಅಂತಕ್ಕಂಥ ವಾದ, ಆ ವಾದ ಇದು ಅವಾಸ್ತವಿಕ. ಇದನ್ನು ಯಾರೂ ಕೂಡ ನಂಬಲಿಕ್ಕಾಗಲ್ಲ. ತಂದೆ ತಾಯಿಗಳು ಉಂಟು, ಲಿಂಗೋದ್ಭವನೂ ಉಂಟು. ಇದು ಒಂದು ರೀತಿ ಒಪ್ಪಬಹುದು. ಹೇಗೆ ಅಂತಂದರೆ ತಂದೆ ತಾಯಿಗಳಿಂದ ಜನಿಸಿ ಲಿಂಗವನ್ನು ಪಡ್ಕೊಂಡು ಅಥವಾ ಲಿಂಗಕ್ಷೇತ್ರದಲ್ಲಿ ದೀಕ್ಷೆಯನ್ನು ತಗೊಂಡು ಅಲ್ಲಿ ಓದಿ ಆಚಾರ್ಯನಾಗಿ ಬರತಕ್ಕಂಥದ್ದು ನಮಗೆ ರೇವಣಸಿದ್ಧರ ವಿಚಾರದಲ್ಲೂ ಬಂದಿದೆ. ಅದರಿಂದ ಇದನ್ನು ಒಪ್ಪಬಹುದು ನಾವು. ತಂದೆ ತಾಯಿಯೂ ಇಲ್ಲ, ಲಿಂಗೋದ್ಭವನೂ ಅಲ್ಲ. ಇದು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ರೇವಣಸಿದ್ಧ ಕವಿ ಅಂತಕ್ಕಂಥವನು ಮತ್ತು ಗುರುಸಿದ್ಧ ಸ್ವಾಮಿಗಳು ಇಂಥ ವಾದಗಳನ್ನೆಲ್ಲ ಹಿಂದಿನಿಂದ ಮಾಡ್ಕೊಂಬಂದಾರೆ. ಯಾರಿಗೂ ಕೂಡ ನಿಖರವಾಗಿರ್ತಕ್ಕಂಥ ಇದರ ಚರಿತ್ರೆ, ಪೂರ್ವ ಚರಿತ್ರೆ ನಿಲುಕಿಲ್ಲ ಅಂತಕ್ಕಂಥದ್ದು ಇಲ್ಲಿ ಬಹಳ ವಿಷಾದ ಪಡ್ತಕ್ಕಂಥ ವಿಷಯ. ಆದರೆ ಈಗಿನ ಕಾಲದಲ್ಲಿ ನಾವು ವಿಜ್ಞಾನ ಯುಗವಾದ್ದರಿಂದ ಇದನ್ನು ವಿಜ್ಞಾನಕ್ಕೆ ಹೊರಹೆಚ್ಚಿ ಸುಜ್ಞಾನದಿಂದ ನೋಡಿದಾಗ ಈ ಒಂದು ಅಜ್ಞಾನವನ್ನು ಬಹಳ ಸ್ಪಷ್ಟವಾಗಿ ಪರಿಹಾರ ಮಾಡಬಹುದು ಅಂತಕ್ಕಂಥದ್ದು ಇಲ್ಲಿ ಸತ್ಯ ನಿಚ್ಚಳ ಸಂಗತಿ. ಹೀಗಾಗಿ ಸಿರಿಗೆರೆ ಮಠದವರು ಒಂದಷ್ಟು ಇದಕ್ಕೆ ಅವ್ರ ಮಠಕ್ಕೆ ಸಂಬಂಧಪಟ್ಟಂಗೆ ನಾವು ಮೂಲ ಮರಳಿಸಿದ್ರು ಅಂತ ಅದನ್ನು ಸಾಧಿಸೋದಕ್ಕೋಸ್ಕರವಾಗಿ ಏನೇನೋ ಕಥೆಗಳನ್ನು ಅವರು ಕಲ್ಪಿಸ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ತರಳಬಾಳು ಅಂತಕ್ಕಂಥ ಈ ಪದ ಈ ಕಾವ್ಯದಲ್ಲಿ ಬಂದೇ ಇಲ್ಲ. ಇದು ಅವರು ಮಾಡಿರ್ತಕ್ಕಂಥ ಒಂದು ತಪ್ಪು. ಇದನ್ನು ಈ ಲೋಕಾಯತ ಶಾಕ್ತ ಶೈವವನ್ನು ಬರೆದಿರ್ತಕ್ಕಂಥ ಈ ಒಂದು ಗ್ರಂಥಕರ್ತರು ಕೂಡ ಅದನ್ನು ಹೇಳಿದ್ದಾರೆ. ತರಳಬಾಳು ಅಂತಕ್ಕಂಥದ್ದು ಒಂದು ಊರಿದೆ, ತರಳಬಾಳು ಅಂತಕ್ಕಂಥದ್ದು ಒಂದು ಕೊಲನೂ ಇದೆ, ತೆಲುಗುಬಾಳು ಅಂತಕ್ಕಂಥದ್ದು ಕೂಡ ಒಂದು ಊರಿದೆ. ತೆಲುಗುಬಾಳು ಅಂತಕ್ಕಂಥ ಕೊಲ ಇಲ್ಲ, ಆದರೆ ತರಳಬಾಳು ಅಂತಕ್ಕಂಥದ್ದು ಊರಿದೆ. ತರಳಬಾಳು ಕೊಲ ಅನ್ನೋದು ಇದೆ. ಬಹುಶಃ ಇವರು ತರಳಬಾಳು ಕೊಲ್ದಾರ ಆಗಿರ್ಬೋದೇನೋ ಅಂತ ನನ್ನ ಒಂದು ಊಹೆ. ಹೀಗಾಗಿ ತರಳಬಾಳು ಅಂತಕ್ಕಂಥದ್ದನ್ನ ಇವರು ಆಶೀರ್ವಾದ ಪದ ಅಂತೇಳಿ ತರಳ ಬಾಳು ಅಂತಕ್ಕಂಥದ್ದನ್ನ ಇವರು ಇಟ್ಕೊಂಡಿದ್ದಾರೆ. ಇರಲಿ, ಈಗ ಅವರು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗಲ್ಲ. ಸತ್ಯ, ನಿಜವಾದ ಸತ್ಯ ಬೇರೆ ಇದೆ, ಕಾವ್ಯದಲ್ಲೇ ಬಂದಿರೋದ್ರಿಂದ ಅದಕ್ಕೇನು ವಾದದ ಅವಶ್ಯಕತೆ ಇಲ್ಲ. ಈಗ ಇತರೆ ಸಿದ್ಧರ ಹುಟ್ಟಿಗಿಂತ ಮರುಳು ಸಿದ್ಧನ ಹುಟ್ಟು ಹೆಚ್ಚು ನಿಚ್ಚಳ. ಅಂದರೆ ಈ 3-4 ರೀತಿ ಕತೆ ಬಂದಿರೋದ್ರಿಂದ
ಇಲ್ಲಿ ನಾವು ಯಾವ್ದು ನಿಜವಾದ ಕತೆ ಅಂತ ಹೇಳ್ಕೋಬೋದು. ಈ ಕತೆಗಳನ್ನು ಹೇಳ್ತಾ ಹೋಗೋಣ. ಈಗ ವಿಡಿಯೋವನ್ನು 2ನೇ ಭಾಗವಾಗಿ ಮುಂದುವರಿಸೋಣ.